ನಮಸ್ಕಾರ ಸ್ನೇಹಿತರೆ ಒಂದು ಹೊಸ ಯೂಟ್ಯೂಬ್ ಚಾನಲ್ ಆರಂಭಿಸಬೇಕಾದ್ರೆ ನಾವು ಏನು ಮಾಡಬೇಕು, ಯಾವ ವಿಷಯಗಳನ್ನು ತಿಳಿದಿರಬೇಕು ಮತ್ತು ಯಾವ ವಿಷಯಗಳನ್ನು ಗಮನದಲ್ಲಿಟ್ಟು ಚಾನಲ್ ಪ್ರಾರಂಭಿಸಬೇಕು ಎಂಬುದನ್ನು ತುಂಬ ಸರಳವಾಗಿ ಮತ್ತು ಸ್ಪಷ್ಟವಾಗಿ ನಿಮಗೆ ಹೇಳ್ತೇನೆ. ಯಾಕೆ ಅಂದರೆ ಒಂದು ಚಾನಲ್ ಮಾಡಿ ನಾವು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಈ 7 ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೇಲೆ ಕೆಲಸ ಮಾಡಬೇಕು. ಅದೇನು ಅನ್ನೋದು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ. ವಿಡಿಯೋ ಮಾತ್ರ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಪಾಯಿಂಟ್ ನಂಬರ್ 1, ಸರಿಯಾದ ವಿಷಯ ಅಂದರೆ ನಿಶ್ ಆಯ್ಕೆ ಮಾಡೋದು. ಮೊದಲು ನೀವು ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಬೇಕಾದ್ರೆ ಯಾವ ವಿಷಯದ ಮೇಲೆ ವಿಡಿಯೋ ಮಾಡಬೇಕು ಎಂಬುದು ಬಹಳ ಮುಖ್ಯ. ಅಂದರೆ ನೀವು ಯಾವ ವಿಷಯದಲ್ಲಿ ಚೆನ್ನಾಗಿ ಮಾತನಾಡ್ಬೋದು ಅಥವಾ ನಿಮಗೆ ಯಾವ ವಿಷಯದ ಬಗ್ಗೆ ಹೆಚ್ಚು ತಿಳಿದಿದೆ ಎಂಬುದನ್ನು ಮೊದಲು ನಿರ್ಧರಿಸಬೇಕು. ಉದಾಹರಣೆಗೆ ಸ್ನೇಹಿತರೆ, ನೀವು ಶಿಕ್ಷಣ ಸಂಬಂಧಿತ ವಿಡಿಯೋಗಳು ಮಾಡ್ಬೋದಾ, ಅಡುಗೆ ವಿಡಿಯೋಗಳು ಮಾಡ್ಬೋದಾ, ಅಥವಾ ಕೃಷಿ ಮಾಹಿತಿ ಕೊಡ್ಬೋದಾ, ಟೆಕ್ನಾಲಜಿ ಬಗ್ಗೆ ಮಾಹಿತಿ ಕೊಡ್ಬೋದಾ, ಟ್ರಾವೆಲ್ ವ್ಲಾಗ್ ಆಗಲಿ, ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ ಆಗಲಿ, ಮೋಟಿವೇಶನ್ ವಿಡಿಯೋ ಆಗಲಿ, ಯೂಟ್ಯೂಬ್ ಟಿಪ್ಸ್ ಆಗಲಿ, ಈ ರೀತಿಯಾಗಿ ಒಂದು ಸ್ಪಷ್ಟವಾದ ವಿಷಯವನ್ನು ಆಯ್ಕೆ ಮಾಡುವುದು ತುಂಬ ಮುಖ್ಯ ಸ್ನೇಹಿತರೆ. ಇನ್ನು ಪಾಯಿಂಟ್ ನಂಬರ್ 2, ಚಾನಲ್ ಹೆಸರು ಸರಿಯಾಗಿ ಆಯ್ಕೆ ಮಾಡಬೇಕು. ಹೌದು ಸ್ನೇಹಿತರೆ, ಚಾನಲ್ ಹೆಸರು ಇದು ಕೂಡ ತುಂಬ ಮುಖ್ಯವಾದದ್ದು. ನಿಮ್ಮ ಚಾನಲ್ ಹೆಸರನ್ನು ಸರಳವಾಗಿಯೂ ನೆನಪಿನಲ್ಲಿ ಉಳಿಯುವಂತೆಯೂ ಇಡಬೇಕು ಮತ್ತು ಸಾಧ್ಯವಾದರೆ ನಿಮ್ಮ ಚಾನಲ್ ವಿಷಯಕ್ಕೆ ಸಂಬಂಧಿಸಿದ ಹೆಸರನ್ನು ಆಯ್ಕೆ ಮಾಡಿದರೆ ಜನರಿಗೂ ಕೂಡ ಸುಲಭವಾಗಿ ಅರ್ಥವಾಗುತ್ತೆ. ಚಾನಲ್ ಹೆಸರು ಆಯ್ಕೆ ಮಾಡುವಲ್ಲಿ ಅವಸರ ಮಾಡಬೇಡಿ, ಆದಷ್ಟು ಸಮಯ ತೆಗೆದು ಒಳ್ಳೆಯ ಹೆಸರು ಆಯ್ಕೆ ಮಾಡಿಕೊಳ್ಳಿ. ಇನ್ನು ಪಾಯಿಂಟ್ ನಂಬರ್ 3, ಚಾನಲನ್ನು ಸರಿಯಾಗಿ ಸೆಟ್ ಮಾಡಬೇಕು. ಹೊಸ ಚಾನಲ್ ಮಾಡಿದ ನಂತರ ಕೆಲವು ಪ್ರಮುಖ ಸೆಟ್ಟಿಂಗ್ಗಳನ್ನು ಸರಿಯಾಗಿ ಮಾಡ್ಕೋಬೇಕು. ಉದಾಹರಣೆಗೆ, ಒಳ್ಳೆಯ ಚಾನಲ್ ಹೆಸರು ಕೊಟ್ಟು ಚಾನಲ್ ಕ್ರಿಯೇಟ್ ಆದಮೇಲೆ ಒಳ್ಳೆಯ ಚಾನಲ್ ಲೋಗೋ ಹಾಕೋದು, ಆಕರ್ಷಕವಾದ ಅದಕ್ಕೊಂದು ಚಾನಲ್ ಬ್ಯಾನರ್ ಹಾಕೋದು, ಸರಿಯಾದ ಚಾನಲ್ ಡಿಸ್ಕ್ರಿಪ್ಷನ್ ಅಬೌಟ್ ಸೆಕ್ಷನಲ್ಲಿ ಬರೆಯೋದು, ಹಾಗೆ ನಿಮ್ಮ ವಿಷಯದ ಪ್ರಕಾರ ಚಾನಲ್ಗೆ ಕೆಟಗರಿ ಆಯ್ಕೆ ಮಾಡಿ, ಮತ್ತು ನಿಮ್ಮ ವಿಡಿಯೋ ಯಾವ ಭಾಷೆಯಲ್ಲಿ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡಿ, ಮತ್ತು ನೀವು ಯಾವ ದೇಶದಿಂದ ಈ ಚಾನಲ್ ನಡೆಸ್ತಿದ್ದೀರಾ ಆ ದೇಶ ಸೆಲೆಕ್ಟ್ ಮಾಡಬೇಕು. ಹಾಗೆ ನಿಮ್ಮ ವಿಷಯದ ಪ್ರಕಾರ ಚಾನಲ್ಗೆ ಕೀವರ್ಡ್ ಸೆಟ್ ಮಾಡಬೇಕು ಸ್ನೇಹಿತರೆ. ಇವುಗಳನ್ನು ಸರಿಯಾಗಿ ಮಾಡಿದರೆ ನಿಮ್ಮ ಚಾನಲ್ ಪ್ರೊಫೆಷನಲ್ ಆಗಿ ಕಾಣಿಸುತ್ತೆ. ಹಾಗೆ ನಿಮ್ಮ ಚಾನಲ್ ಬಗ್ಗೆ ಯೂಟ್ಯೂಬ್ ಅಲ್ಗೋರಿದಮ್ಗೆ ಸರಿಯಾದ ಸಿಗ್ನಲ್ ಸಿಗುತ್ತೆ. ನೀವು ಯಾವ ವಿಷಯದ ಮೇಲೆ ಚಾನಲ್ ಮಾಡಿದ್ದೀರಾ, ಯಾವ ಭಾಷೆ ಇದೆ, ಇದೆಲ್ಲ ಯೂಟ್ಯೂಬ್ಗೆ ಸರಿಯಾದ ಸಿಗ್ನಲ್ ಸಿಗುತ್ತೆ. ಇದರಿಂದ ಚಾನಲ್ ಬೆಳೆಯಲು ಸಹಾಯ ಆಗುತ್ತೆ ಸ್ನೇಹಿತರೆ. ಇನ್ನು ಪಾಯಿಂಟ್ ನಂಬರ್ 4, ಉತ್ತಮ ಗುಣಮಟ್ಟದ ವಿಡಿಯೋ ಮಾಡಬೇಕು ಸ್ನೇಹಿತರೆ. ಯೂಟ್ಯೂಬ್ನಲ್ಲಿ ಯಶಸ್ವಿ ಆಗಬೇಕಾದ್ರೆ ವಿಡಿಯೋ ಗುಣಮಟ್ಟ ತುಂಬ ಮುಖ್ಯ ಸ್ನೇಹಿತರೆ. ಅದಕ್ಕಾಗಿ ಅದರಲ್ಲಿ ಮುಖ್ಯವಾದದ್ದು ಸ್ನೇಹಿತರೆ, ಸ್ಪಷ್ಟವಾದ ಧ್ವನಿ ಇರಬೇಕು, ವಿಡಿಯೋ ಸ್ಪಷ್ಟವಾಗಿ ಕಾಣಬೇಕು, ಅನಗತ್ಯ ಶಬ್ದ ಇರಬಾರ್ದು ಬ್ಯಾಕ್ಗ್ರೌಂಡಲ್ಲಿ. ಇದೆಲ್ಲ ಮಾಡೋಕ್ಕೆ ದುಬಾರಿ ಕ್ಯಾಮ್ರಾ, ದುಬಾರಿ ಮೈಕ್ ಏನೂ ಬೇಕಿಲ್ಲ. ನಿಮ್ಮ ಬಳಿ ಒಂದು ಒಳ್ಳೆಯ ಮೊಬೈಲ್ ಇದ್ದರೂ ಸಾಕು ಸ್ನೇಹಿತರೆ. ಇನ್ನು ಪಾಯಿಂಟ್ ನಂಬರ್ 5, ಆಕರ್ಷಕ ಥಂಬ್ನೇಲ್ ಮತ್ತು ಟೈಟಲ್. ವಿಡಿಯೋ ಅಪ್ಲೋಡ್ ಮಾಡುವಾಗ ಥಂಬ್ನೇಲ್ ಮತ್ತು ಟೈಟಲ್ ತುಂಬ ಮುಖ್ಯ ಸ್ನೇಹಿತರೆ. ಯಾಕೆಂದರೆ ಜನರು ಮೊದಲು ನೋಡೋದು ನಿಮ್ಮ ಥಂಬ್ನೇಲ್ ಮತ್ತು ಟೈಟಲ್. ಅವುಗಳು ಆಕರ್ಷಕವಾಗಿದ್ದರೆ ಜನರು ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾರೆ. ಇದ್ರ ಬಗ್ಗೆ ತುಂಬ ಗಮನ ಹಚ್ಚಬೇಕು ಸ್ನೇಹಿತರೆ. ಇವುಗಳೇ ನಿಮ್ಮ ಚಾನಲ್ಗೆ ಒಳ್ಳೆ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ತಂದು ಕೊಡೋಕ್ಕೆ ಸಹಾಯ ಮಾಡ್ತವೆ. ಒಂದು ವಿಡಿಯೋ ಮಾಡಲಿಕ್ಕೆ 2 ಗಂಟೆ ಸಮಯ ತಗೊಳ್ತಿದ್ರೆ ಅದೇ ನೀವು ಟೈಟಲ್ ಮತ್ತು ಥಂಬ್ನೇಲ್ ಮಾಡೋಕ್ಕೆ 1 ಗಂಟೆ ಸಮಯ ಕೊಟ್ಟು ಇವೆರಡೂ ರೆಡಿ ಮಾಡಬೇಕು. ಚಾನಲ್ ಮೇಲೆ ವಿಡಿಯೋ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಟೈಟಲ್ ಮತ್ತು ಥಂಬ್ನೇಲ್ ಮುಖ್ಯ ಸ್ನೇಹಿತರೆ. ಇದು ಮಾತ್ರ ನೀವು ನೆನಪಿಡಿ. ಇನ್ನು ಪಾಯಿಂಟ್ ನಂಬರ್ 6 ಸ್ನೇಹಿತರೆ, ನಿಯಮಿತವಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಯೂಟ್ಯೂಬ್ನಲ್ಲಿ ಬೆಳೆಯಬೇಕಾದ್ರೆ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಸ್ನೇಹಿತರೆ. ಅಂದರೆ ನೀವು ವಾರಕ್ಕೆ ಅಥವಾ ದಿನಕ್ಕೆ ಯಾವ ಸಮಯದಲ್ಲಿ ವಿಡಿಯೋ ಹಾಕ್ತೀರೋ ಅದನ್ನು ನಿಯಮಿತವಾಗಿ ಮುಂದುವರಿಸ್ಕೊಂಡು ಹೋಗಬೇಕು. ಇದರಿಂದ ನಿಮ್ಮ ಪ್ರೇಕ್ಷಕರು ನಿಮ್ಮ ವಿಡಿಯೋಗಳು ಬರೋದನ್ನು ಕಾಯ್ತಿರ್ತಾರೆ. ಇನ್ನು ಪಾಯಿಂಟ್ ನಂಬರ್ 7 ಸ್ನೇಹಿತರೆ, ಯೂಟ್ಯೂಬ್ ನಿಯಮಗಳನ್ನು ಪಾಲಿಸಬೇಕು. ಹೌದು, ಇದೊಂದು ತುಂಬ ಮುಖ್ಯವಾದ ವಿಷಯ ಸ್ನೇಹಿತರೆ. ಯೂಟ್ಯೂಬ್ ರೂಲ್ಸ್ ಮತ್ತು ಪಾಲಿಸೀಸ್. ನಾವು ಯಾವಾಗಲೂ ಸ್ನೇಹಿತರೆ ಕಾಪಿರೈಟ್ ಇರುವ ವಿಷಯ ಬಳಸಬಾರ್ದು, ಇತರರ ವಿಡಿಯೋ ಕದಿಬಾರ್ದು, ತಪ್ಪು ಮಾಹಿತಿ ಕೊಡಬಾರ್ದು. ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಚಾನಲ್ ಸುರಕ್ಷಿತವಾಗಿರುತ್ತೆ. ಬರೀ ಚಾನಲ್ ಮಾಡಿ ಯಾವುದೇ ನಿಯಮ ನೋಡದೆ ಅವುಗಳನ್ನು ಪಾಲಿಸದೆ ಹೋದರೆ ಚಾನಲ್ ಟರ್ಮಿನೇಟ್ ಅಥವಾ ಡಿಲೀಟ್ ಆಗೋ ಸಂಭಾವನೆ ಇರುತ್ತೆ. ಮಾಡಿದ್ದೆಲ್ಲ ಒಂದೇ ಹೊಡೆತಕ್ಕೆ ಹೋಗ್ಬಿಡುತ್ತೆ. ಸೊ ನಿಯಮ ಪಾಲಿಸುತ್ತಾ ಸರಿದಾರಿಯಲ್ಲಿ ಸಾಗಿದರೆ ಯಾವುದೇ ಸಮಸ್ಯೆ ಬರಲ್ಲ ಸ್ನೇಹಿತರೆ. ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸುವುದು ಸುಲಭ, ಆದರೆ ಅದನ್ನು ಯಶಸ್ವಿಯಾಗಿ ಮುಂದುವರಿಸುವುದಕ್ಕೆ ಸಹನೆ, ಪರಿಶ್ರಮ ಮತ್ತು ನಿಯಮಿತ ಕೆಲಸ ಭಾಳ ಮುಖ್ಯ ಸ್ನೇಹಿತರೆ. ನೀವು ಸರಿಯಾದ ವಿಷಯಕ್ಕೆ ಆಯ್ಕೆ ಮಾಡಿ ಉತ್ತಮ ವಿಡಿಯೋ ಮಾಡಿ ನಿಯಮಿತವಾಗಿ ಅಪ್ಲೋಡ್ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಚಾನಲ್ ಬೆಳೆಯುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನಷ್ಟು ಯೂಟ್ಯೂಬ್ ಬಗ್ಗೆ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಮತ್ತೆ. ಸೊ ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.